There is so much in the Old Testament ಹಳೆಯ ಒಡಂಬಡಿಕೆಯಲ್ಲಿ ನಾವು ತಿಳ್ಕೊಳ್ಳಬಹುದಾದ ಅನೇಕ ವಿಷಯಗಳಿವೆ. that if we read carefully and not in a rush to read the Bible, that ಸತ್ಯವೇದವನ್ನು ಓದುವುದಕ್ಕೆ ನಾವು ಆತುರ ಪಡದೆ ನಿಧಾನವಾಗಿ ಓದುವುದಾದರೆ we will get, otherwise we can miss. ನಾವು ಅನೇಕ ವಿಷಯಗಳನ್ನು ಗ್ರಹಿಸಿಕೊಳ್ಳಬಹುದು, ಇಲ್ಲವಾದಲ್ಲಿ ಅನೇಕ ವಿಷಯಗಳನ್ನು ಕಳೆದುಕೊಳ್ಳುತ್ತೇವೆ. For example, what we heard today, ಉದಾಹರಣೆಗೆ ಇವತ್ತು ನಾವು ಕೇಳಿಸಿಕೊಂಡಂತೆ, do you know who is the first person in the Old Testament who was filled with the Holy Spirit? ನಿಮಗಿದು ಗೊತ್ತಾ? ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಮೊದಲನೇ ಬಾರಿಗೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ವ್ಯಕ್ತಿ ಯಾರು ಅಂತ? Which we speak so much about spirit filling. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದರ ಕುರಿತು ನಾವು ಬಹಳ ಮಾತಾಡ್ತೇವಲ್ಲ. On the day of Pentecost, all the apostles were filled. ಪಂಚಾಶತ್ತಮ ದಿನದ ಹಬ್ಬದಲ್ಲಿ ಎಲ್ಲಾ ಅಪೋಸ್ತಲರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರು. But the first person where specifically written that he was filled with the Holy Spirit ಹಳೆಯ ಒಡಂಬಡಿಕೆಯಲ್ಲಿ ನಿರ್ದಿಷ್ಟವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಒಬ್ಬ ವ್ಯಕ್ತಿ ಇದ್ದಾನೆ. is what we just heard in Exodus 31. ಈಗಷ್ಟೇ ನಾವು ಅದನ್ನ ಕೇಳಿಸ್ಕೊಂಡ್ವಿ. ವಿಮೋಚನ ಕಾಂಡ 31ನೇ ಅಧ್ಯಾಯದಲ್ಲಿ. Not about a preacher, ಯಾರೋ ಒಬ್ಬ ಪ್ರಸಂಗಿ ಅಲ್ಲ, but of a person who worked with his hands. ಒಬ್ಬ ಕೈ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ. Bezalel. ಬೆಚಲೇಲನು ಎಂಬುದು ಅವನ ಹೆಸರು. I have filled him with the Holy Spirit in wisdom and understanding. ನಾನು ಅವನಿಗೆ ನನ್ನ ದಿವ್ಯಾತ್ಮವನ್ನು ಕೊಟ್ಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಜ್ಞಾನ ಹಾಗೂ ತಿಳುವಳಿಕೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ. To stitch the curtain and stitch designs on it. ತೆರೆಯನ್ನ ಹೊಲಿಯುವುದು ಮತ್ತು ಅದನ್ನ ಶೃಂಗರಿಸುವಂತದ್ದು ಅವನ ಕೆಲಸವಾಗಿತ್ತು. You need to be filled with the Spirit of God for that. ನೀವು ಅದಕ್ಕಾಗಿ ದೇವರಾತ್ಮನಿಂದ ತುಂಬಿಸಲ್ಪಡಬೇಕು. And he's the one person about whom it's written a second time. ಮತ್ತು ಈ ವ್ಯಕ್ತಿಯ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಎರಡನೇ ಬಾರಿಗೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಅಂತ ಬರೆದಿದೆ. In Exodus 35. ವಿಮೋಚನ ಕಾಂಡ 35ನೇ ಅಧ್ಯಾಯದಲ್ಲಿ. And it says in verse 31. ಮತ್ತು 31ನೆಯ ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, he was filled with the Spirit of God a second time. ಅವನು ದೇವರಾತ್ಮನಿಂದ ತುಂಬಿಸಲ್ಪಟ್ಟನು ಎಂಬುದಾಗಿ. And there's something I like about it. This man Bezalel. ಬೆಚಲೇಲನು, ಈ ವ್ಯಕ್ತಿಯ ಕುರಿತು ನಾನು ಮೆಚ್ಚಿಕೊಂಡಂತ ಒಂದು ವಿಷಯ ಏನಂತ ಹೇಳಿದ್ರೆ, and it says when he was filled with the Spirit of God, Exodus 35, ಇಲ್ಲಿ ಹೇಳ್ತದೆ, ಅವನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ನಂತರ he has put it in his heart ಅವನು ತನ್ನ ಹೃದಯದಲ್ಲಿ ಈ ರೀತಿ ಅಂದುಕೊಂಡನು, to teach the others. ತನ್ನ ಕೈ ಕೆಲಸವನ್ನ ಇತರರಿಗೆ ಕಲಿಸಿಕೊಡಬೇಕು ಎಂಬುದಾಗಿ ತೀರ್ಮಾನಿಸಿಕೊಂಡನು. See, a lot of people who have a tremendous skill, ಅನೇಕರು ತಮ್ಮ ಕೈ ಕೆಲಸಗಳಲ್ಲಿ ನೈಪುಣ್ಯತೆಯನ್ನು ಪಡ್ಕೊಂಡಿರ್ತಾರೆ. don't want to teach others because they say then people won't employ me. ಆ ರೀತಿ ನಾನು ಯಾರಿಗಾದ್ರೂ ಕೆಲಸ ಕಲಿಸಿಕೊಟ್ರೆ ಮುಂದೆ ನನಗೆ ಯಾರು ಕೆಲಸವನ್ನ ಕೊಡೋದಿಲ್ಲ. But this man was so filled with the Spirit of God. ಆದರೆ ಈ ಮನುಷ್ಯ ದೇವರಾತ್ಮನಿಂದ ಬಹಳವಾಗಿ ತುಂಬಿಸಲ್ಪಟ್ಟಿದ್ದನು. that he wanted to teach the others, hey listen, I can't tell you how to do it. ಬೇರೆಯವರಿಗೆ ನಾನು ಇದನ್ನ ಹೇಳ್ಕೊಡಲ್ಲ ಅಂತ ಹೇಳಿಲ್ಲ, ಬದಲಾಗಿ ನಾನು ಇದನ್ನ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ದ. I'll work myself out of a job, that's fine. ನನಗೆ ಕೆಲಸ ಇಲ್ಲದೆ ಇದ್ರೂ ಪರವಾಗಿಲ್ಲ. His heart was God's tabernacle must be built. ಅವನ ಹೃದಯದ ಬಯಕೆ ದೇವರ ದೇವದರ್ಶನದ ಗುಡಾರವೊಂದನ್ನು ಕಟ್ಟುವುದೇ ಆಗಿತ್ತು. I don't want to get any credit. I don't want to be known as the great specialist. Everybody has to come to me. ಎಲ್ಲರೂ ನನ್ನನ್ನು ಹೊಗಳಬೇಕು, ಎಲ್ಲರೂ ನನ್ನನ್ನು ದೊಡ್ಡ ಕಲಾಕೃತಿ ಮಾಡೋನು ಅಂತ ಹೊಗಳಬೇಕು ಅನ್ನೋದು ಅವನ ಬಯಕೆ ಆಗಿರಲಿಲ್ಲ. I'll teach other people to do the job. ನಾನು ಬೇರೆಯವ್ರಿಗೂ ಇದನ್ನ ಕಲಿಸ್ಕೊಡ್ತೀನಿ ಕೆಲಸ ಮಾಡೋದಕ್ಕೆ. That's the mark of a spirit-filled man. ಇದು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯ ಗುರುತು. He's not seeking honor for himself. ಅವನು ತನಗೆ ಗೌರವ ಬರಬೇಕು ಅಂತ ಬಯಸಲಿಲ್ಲ. And the other thing we see here in Exodus 31 was, ಇನ್ನೊಂದು ವಿಷಯವನ್ನ ನಾವಿಲ್ಲಿ ಗಮನಿಸಬಹುದು. ವಿಮೋಚನ ಕಾಂಡ 31ನೇ ಅಧ್ಯಾಯದಲ್ಲಿ in verse 2, 2ನೆಯ ವಾಕ್ಯದಲ್ಲಿ, I have called Bezalel the son of Uri the son of Hur. ನಾನು ಹೂರನ ಮೊಮ್ಮಗನು ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. So when I think of the son of Hur, Bezalel was the grandson of Hur. ನಾವು ಹೂರನ ಮೊಮ್ಮಗನು ಅಂತ ನೋಡುವಾಗ ಅಲ್ಲಿ ಹೂರನಿಗೆ ಬೆಚಲೇಲನು ಮೊಮ್ಮಗನಾಗಿರ್ತಾನೆ. You read about Hur ಹೂರನ ಬಗ್ಗೆ ನಾವಿಲ್ಲಿ ನೋಡುವಾಗ in Exodus 17. It's an interesting story. ವಿಮೋಚನ ಕಾಂಡ 17ನೇ ಅಧ್ಯಾಯದಲ್ಲಿ ಒಂದು ಆಸಕ್ತಿಕರವಾದ ಕಥೆ ಇದೆ. How when ಅಮಾಲೇಕ್ಯರು ಯುದ್ಧಕ್ಕೆ ಬಂದಾಗ, we heard about it, when Amalek came to fight against Israel. ನಾವು ಕೇಳಿಸಿಕೊಂಡಂತೆ ಅಮಾಲೇಕ್ಯರು ಇಸ್ರಾಯೇಲಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ, and Joshua went out to battle. ಯೆಹೋಶುವನು ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡಲು ಹೊರಟಾಗ, and it's interesting, even though Joshua was very skilled and all those people were good warriors, ಇಲ್ಲಿ ಒಂದು ಆಸಕ್ತಿಕರ ವಿಷಯವೇನೆಂದರೆ, ಯೆಹೋಶುವನು ಯುದ್ಧ ನಿಪುಣನಾಗಿದ್ದರೂ ಅವನ ಜೊತೆ ಇದ್ದವರೆಲ್ಲರೂ ಉತ್ತಮ ಸೈನಿಕರಾಗಿದ್ದರೂ ಸಹ the victory did not depend on them. ಜಯವೆಂಬುದು ಇವರ್ಯಾರ ಮೇಲೂ ಅವಲಂಬಿತವಾಗಿರಲಿಲ್ಲ. The victory depended on Moses. ಜಯವೆಂಬುದು ಮೋಶೆಯ ಮೇಲೆ ಅವಲಂಬಿತವಾಗಿತ್ತು. standing on the hill
and raising his hands. ಅವನು ಗುಡ್ಡದ ತುದಿಯಲ್ಲಿ ನಿಂತು ತನ್ನ ಕೈಗಳನ್ನ ಮೇಲಕ್ಕೆತ್ತಿರುವಾಗ, And then Moses would get tired. He'd raise his hands up, and it says in Exodus 17:11, ವಿಮೋಚನ ಕಾಂಡ 17:11 ಮೋಶೆ ಕೈಗಳನ್ನು ಎತ್ತಿಕೊಂಡೇ ಇದ್ದುದರಿಂದ ಕೈಗಳು ಭಾರವಾಗಿ ಅವನು ದಣಿಯುತ್ತಿದ್ದನು. whenever Moses held his hand up, ಮೋಶೆಯು ಕೈಗಳನ್ನ ಮೇಲಕ್ಕೆತ್ತಿರುವಾಗೆಲ್ಲ Joshua would win the battle. ಯೆಹೋಶುವನು ಯುದ್ಧವನ್ನ ಜಯಿಸುತ್ತಿದ್ದನು. It's a picture of prayer. ಇದು ಪ್ರಾರ್ಥನೆಯ ಒಂದು ಚಿತ್ರಣವನ್ನ ತೋರಿಸುತ್ತದೆ. How prayer can affect a victory. ಪ್ರಾರ್ಥನೆಯು ಜಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. Moses held up his hand, ಮೋಶೆಯು ಕೈಗಳನ್ನು ಎತ್ತಿರುವಾಗ Israel prevailed. ಇಸ್ರಾಯೇಲ್ಯರು ಬಲಗೊಳ್ಳುವರು. But he got tired and put his hand down, the enemy prevailed. ಅವನು ದಣಿದು ಕೈಗಳನ್ನ ಕೆಳಗೆ ಇಳಿಸಿದರೆ ಶತ್ರುಗಳು ಬಲವಾಗುವರು. You believe that happens today? ಇಂದಿಗೂ ಈ ರೀತಿ ಆಗುತ್ತೆ ಅಂತ ನಂಬ್ತೀರಾ? Somebody who was lifting up the hand for someone dropped it. ಯಾರೋ ಒಬ್ಬರು ಇನ್ನೊಬ್ಬರಿಗಾಗಿ ಕೈಗಳನ್ನ ಮೇಲಕ್ಕೆ ಎತ್ತುವಂಥದ್ದು, ಇಳಿಸುವಂಥದ್ದು, Got tired of praying for somebody or for themselves or for their children or something. ಯಾರೋ ಒಬ್ಬರು ಮತ್ತೊಬ್ಬರ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಪ್ರಾರ್ಥಿಸಿ ದಣಿಯುವಂಥದ್ದನ್ನ Israel prevailed. ಇಸ್ರಾಯೇಲ್ಯರು ಬಲ ಹೊಂದಿದರು. And then there was this guy called Hur along with Aaron. ಆನಂತರ ಈ ಹೂರನೆಂಬವನು ಆರೋನನ ಜೊತೆಗೂಡಿ, In verse 12, they said Moses' hands were heavy. 12ನೇ ವಾಕ್ಯದಲ್ಲಿ ಮೋಶೆಯ ಕೈಗಳು ಭಾರವಾದದರಿಂದ ಎಂಬುದಾಗಿ ಬರೆದಿದೆ. So they took a stone and made him sit down, and Aaron and Hur. ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಮೋಶೆಯನ್ನು ಕೂಡಿಸಿದರು. Two people held up his hands. ಇಬ್ಬರು ವ್ಯಕ್ತಿಗಳು ಅವನ ಕೈಗಳಿಗೆ ಆಧಾರ ಕೊಟ್ಟರು. Hur was just standing up there holding up his hands, and ಹೂರನು ಅಲ್ಲಿ ನಿಂತುಕೊಂಡು ಮೋಶೆಯ ಕೈಗಳಿಗೆ ಆಧಾರ ಕೊಟ್ಟಿದ್ದನು. until the sun set, ಸೂರ್ಯನು ಮುಣುಗುವವರೆಗೆ he kept holding up his hands, and Joshua verse 13 overwhelmed Amalek. 13ನೇ ವಾಕ್ಯದಲ್ಲಿ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. These things are written to teach us the tremendous power. ದೇವರ ಬಲವನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ ಈ ವಿಷಯಗಳು ನಮಗಾಗಿ ಬರೆದವೆ. It's not just battling and knowing ಬರೀ ಯುದ್ಧ ಮಾಡುವಂಥದ್ದು ಮಾತ್ರ ಅಲ್ಲ, how to deal with the situation. ಸನ್ನಿವೇಶಗಳಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದು ಬೇಕು ನಮಗೆ. It's that man of God, or ಅದಕ್ಕೆ ನೀನು ದೇವರ ಮನುಷ್ಯನಾಗೇ ಇರಬೇಕು ಅಂತ ಅಲ್ಲ. you can be an ordinary person like Hur holding up a hand in prayer. ನೀವು ಹೂರನಂತೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದು ಕೈಗಳನ್ನ ಮೇಲಕ್ಕೆತ್ತಿ ಪ್ರಾರ್ಥಿಸುವಂತಿದ್ರೆ ಸಾಕು. And I thought about, ನಾನು ಇದನ್ನ ಯೋಚಿಸಿದೆ. when Bezalel, the guy who ಈ ಬೆಚಲೇಲನೆಂಬವನು constructed the curtains in the tabernacle, ದೇವದರ್ಶನ ಗುಡಾರದ ತೆರೆಗಳನ್ನ ಮಾಡುತ್ತಿದ್ನಲ್ಲ. I sometimes use my imagination when I read the Bible. ನಾನು ಸತ್ಯವೇದವನ್ನು ಓದುವಾಗ ಈ ರೀತಿ ಕಲ್ಪನೆ ಮಾಡಿಕೊಳ್ಳುತ್ತೇನೆ. It's a very good thing to do. I encourage you to do it. ನಾನು ನಿಮ್ಮನ್ನು ಆ ರೀತಿ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಪ್ರೋತ್ಸಾಹಿಸುತ್ತೇನೆ. I thought of Bezalel when he's a little boy, ಬೆಚಲೇಲನೆಂಬವನು ಒಬ್ಬ ಚಿಕ್ಕ ಹುಡುಗನಾಗಿದ್ದಾಗ going up to his grandfather Hur, ಅವನ ಅಜ್ಜನಾದ ಹೂರನ ಬಳಿಗೆ ಹೋಗಿ saying, Grandpa, I heard Moses did mighty things for God. ಅಜ್ಜ, ಮೋಶೆ ನಮಗೋಸ್ಕರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನು ಅಂತ ನಾನು ಕೇಳಿಸ್ಕೊಂಡಿದ್ದೇನೆ. Preached and did miracles, split the Red Sea. Can you tell me something you did for God? ನಮಗೆ ಬೋಧಿಸಿದನು ಮತ್ತು ಕೆಂಪು ಸಮುದ್ರದ ಬಳಿಯಲ್ಲಿ ಅದ್ಭುತ ಮಾಡಿದನು ಅಂತ ಕೇಳಿದ್ದೇನೆ. ನೀನು ದೇವರಿಗಾಗಿ ಏನು ಮಾಡಿದೆ? What can he tell his grandson? ಅವನು ತನ್ನ ಮೊಮ್ಮಗನಿಗೆ ಏನು ಹೇಳಿರಬಹುದು? I just held up his hands. ನಾನು ಮೋಶೆಯ ಕೈಗಳನ್ನ ಹೊತ್ತುಕೊಂಡಿದ್ದೆ. What a small thing. ಎಷ್ಟು ಚಿಕ್ಕ ವಿಷಯ ಅಲ್ವಾ? But Israel's victory depends on that. ಆದರೆ ಇಸ್ರಾಯೇಲ್ಯರ ಜಯವು ಅದರ ಮೇಲೆ ಅವಲಂಬಿತವಾಗಿತ್ತು. He doesn't have much to boast about to his grandson. ಅವನ ಮೊಮ್ಮಗನ ಬಳಿಯಲ್ಲಿ ಹೆಮ್ಮೆ ಪಟ್ಟುಕೊಳ್ಳುವಂತೆ ಹೇಳುವಂತ ಯಾವ ವಿಷಯವೂ ಅವನ ಬಳಿ ಇರಲಿಲ್ಲ. You may not have much to boast about in your life to your children and grandchildren. ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಮೊಮ್ಮಕ್ಕಳಿಗೆ ನೀವು ಗರ್ವದಿಂದ ಹೇಳಿಕೊಳ್ಳುವಂತ ಯಾವ ಕಾರ್ಯವೂ ಇಲ್ಲದೇ ಇರಬಹುದು. But if you are holding up somebody ಆದರೆ ನೀವು ಪ್ರಾರ್ಥನೆಯಲ್ಲಿ ಯಾರನ್ನಾದರೂ ಹೊರುತ್ತಿದ್ದರೆ and nobody knows your name, ನಿಮ್ಮ ಹೆಸರು ಕೂಡ ಅವರಿಗೆ ತಿಳಿದೇ ಇರಬಹುದು. you're doing a great work for God. Don't ever forget that. ನೀವು ದೇವರಿಗಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅದನ್ನ ಮರಿಬೇಡಿ. Sometimes we think it's only the great prophets and all. ಕೆಲವೊಮ್ಮೆ ನಾವು ಪ್ರವಾದಿಗಳು ಮಾತ್ರ ದೇವರ ಗಣನೆಗೆ ಬರ್ತಾರೆ ಅಂತ ಅನ್ಕೊಳ್ತೀವಿ. Who are doing a great work for God. ಅವರೆಲ್ಲರೂ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದರು. Think of what Jesus said. ಯೇಸು ಸ್ವಾಮಿ ಹೇಳಿದ್ದನ್ನು ಯೋಚಿಸಿರಿ. Matthew chapter 10, ಮತ್ತಾಯ 10ನೇ ಅಧ್ಯಾಯದಲ್ಲಿ verse 41. 41ನೇ ವಾಕ್ಯ. If you receive a prophet ನೀವು ಪ್ರವಾದಿಯನ್ನ ಸೇರಿಸಿಕೊಂಡರೆ, in the name of a prophet, ಪ್ರವಾದಿಯನ್ನು ಪ್ರವಾದಿಯೆಂದು ಸೇರಿಸಿಕೊಂಡರೆ you'll receive a prophet's reward. ಪ್ರವಾದಿಗೆ ಬರತಕ್ಕಂತ ಪ್ರತಿಫಲವನ್ನ ಹೊಂದ್ಕೊಳ್ತೀರಾ. Imagine in the final day some ordinary guy coming up ಈ ರೀತಿ ಕಲ್ಪನೆ ಮಾಡ್ಕೊಳ್ರಿ, ಅಂತಿಮ ದಿನದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು and getting a reward
of a prophet. And I ಪ್ರವಾದಿಗೆ ಬರತಕ್ಕಂಥ ಪ್ರತಿಫಲವನ್ನ ಹೊಂದ್ಕೊಂಡ್ರೆ say, where did he prophesy? He never prophesied anywhere. ಅವನು ಯಾವತ್ತು ಪ್ರವಾದನೆ ಮಾಡ್ದ? ಅವನು ಯಾವತ್ತು ಪ್ರವಾದನೆಯನ್ನೇ ಮಾಡಿಲ್ವಲ್ಲ. He just welcomed a prophet into his home. ಪ್ರವಾದಿಯನ್ನ ತನ್ನ ಮನೆಗೆ ಅವನು ಸ್ವಾಗತಿಸಿದ ಅಷ್ಟೇ. Welcomed the message of a prophet into his life. ಪ್ರವಾದಿಯ ಮಾತನ್ನ ತನ್ನ ಜೀವಿತದಲ್ಲಿ ಆಹ್ವಾನ ಮಾಡಿಕೊಂಡನು. Do you believe Jesus' words will be fulfilled? ನೀವು ನಂಬ್ತೀರಾ ಯೇಸು ಸ್ವಾಮಿ ಮಾತು ಈ ರೀತಿ ನೆರವೇರುತ್ತೆ ಅಂತ? He gets the same reward as that prophet standing there? ಅಲ್ಲಿ ನಿಂತಿರುವ ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದ್ತಾನೆ ಅಂತ? I believe it. I believe it'll be exactly like that. ನಾನು ಇದನ್ನ ನಂಬ್ತೇನೆ, ಅದು ಹಾಗೆಯೇ ನೆರವೇರುತ್ತೆ. That guy who just received a prophet is going to get to receive the prophet's reward. ಪ್ರವಾದಿಯನ್ನ ಸ್ವೀಕರಿಸಿದಂತ ವ್ಯಕ್ತಿ ಪ್ರವಾದಿಗೆ ಬರಬೇಕಾದಂತ ಪ್ರತಿಫಲವನ್ನು ಹೊಂದ್ಕೊಳ್ತಾನೆ. Because most people reject a prophet. ಯಾಕೆಂದ್ರೆ ಅನೇಕ ಜನರು ಪ್ರವಾದಿಗಳನ್ನ ತಿರಸ್ಕರಿಸ್ತಾರೆ. The world is the Christian world, and the world I have found through the years, they reject prophets. ಲೋಕದಲ್ಲಿ ಕ್ರೈಸ್ತತ್ವದಲ್ಲಿ ಎಲ್ಲರೂ ಪ್ರವಾದಿಗಳನ್ನ ತಿರಸ್ಕಾರ ಮಾಡೋದನ್ನ ನಾನು ನೋಡಿದ್ದೇನೆ. But here's one guy who decided in humility to receive a prophet. He gets the prophet's reward. ಇಲ್ಲಿ ಒಬ್ಬ ವ್ಯಕ್ತಿ ದೀನತೆಯಿಂದ ಪ್ರವಾದಿಯನ್ನ ನಾನು ಸ್ವೀಕರಿಸ್ತೀನಿ ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಅವನಿಗೆ ಆ ಪ್ರತಿಫಲ ಸಿಗುತ್ತೆ. And something even simpler than that, forget about a prophet. ಅದಕ್ಕಿಂತ ಸರಳವಾಗಿ ಹೇಳ್ಬೇಕಂದ್ರೆ ಪ್ರವಾದಿಯನ್ನ ಮರ್ತು ಬಿಡ್ರಿ. If you give, because the prophets are so rare. ನೀವು ಏನನ್ನಾದ್ರೂ ಕೊಡೋದಾದ್ರೆ, ಯಾಕಂದ್ರೆ ಪ್ರವಾದಿಗಳು ಬಹಳ ವಿರಳ ಈಗ. You don't find prophets are everywhere, so it's ನೀವು ಈಗ ಪ್ರವಾದಿಗಳನ್ನ ಎಲ್ಲೆಡೆ ಕಾಣೋದಿಕ್ಕಾಗೋದಿಲ್ಲ. you may not find a prophet. ನಿಮಗೆ ಪ್ರವಾದಿಗಳೇ ಸಿಕ್ಕೋದಿಲ್ಲ. But what about those guys who don't find a prophet? ಪ್ರವಾದಿಗಳನ್ನೇ ಕಾಣದೇ ಇರೋರು ಏನ್ ಮಾಡ್ತಾರೆ? But I'll tell you, there's something else they can do. ನಾನು ಹೇಳ್ತೀನಿ, ಇನ್ನೊಂದು ಕಾರ್ಯವನ್ನು ಅವ್ರು ಮಾಡಬಹುದು. Can you find a little child somewhere? ನೀವು ಒಂದು ಚಿಕ್ಕ ಮಗುವನ್ನ ನೋಡೋದಕ್ಕೆ ಸಾಧ್ಯನಾ? Verse 42, you give a little child 42ನೇ ವಾಕ್ಯದಲ್ಲಿ ನೀವು ಒಂದು ಚಿಕ್ಕ ಮಗುವಿಗೆ a cup of cold water. ಒಂದು ತಂಬಿಗೆ ತಣ್ಣೀರನ್ನ ಕೊಟ್ಟರೆ You get a reward in the final day. ನಿಮಗೆ ಬರತಕ್ಕ ಪ್ರತಿಫಲವು ತಪ್ಪುವುದೇ ಇಲ್ಲ. How difficult is that? ಇದು ಎಷ್ಟು ಕಷ್ಟ ಇರಬಹುದು ನಿಮಗೆ? To help a little child maybe cross the road or ಒಂದು ಚಿಕ್ಕ ಮಗುವಿಗೆ ಒಂದು ರಸ್ತೆ ದಾಟೋದಕ್ಕೆ ಸಹಾಯ ಮಾಡೋದಾಗಿರಬಹುದು. do something to teach a little child something about the Lord. ಕ್ರಿಸ್ತನ ಬಗ್ಗೆ ಆ ಮಕ್ಕಳಿಗೆ ಹೇಳಿಕೊಡುವಂತದ್ದಾಗಿರಬಹುದು. Or even a cup of cold water. ಅಥವಾ ಒಂದು ತಂಬಿಗೆ ತಣ್ಣೀರನ್ನ ಕೊಡೋದಾಗಿರಬಹುದು. It's amazing how God, who sees everything in the universe, ಇದು ಬಹಳ ಆಶ್ಚರ್ಯಕರವಾದದ್ದು. ನಮ್ಮ ದೇವರು ಲೋಕದಲ್ಲಿ ನಡೆಯುವಂತದ್ದನ್ನೆಲ್ಲ ನೋಡ್ತಾ ಇದ್ದಾರೆ. takes note about what somebody did for a little child. ಎಲ್ಲವನ್ನ ಬರೆದಿಟ್ಕೊಳ್ತಾ ಇದ್ದಾರೆ. ಈ ಚಿಕ್ಕ ಮಗುವಿಗೆ ಇವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. Maybe in the church hall. ಬಹುಶಃ ಸಭೆಯಲ್ಲಾದ್ರೂ ಆಗಿರಬಹುದು. In some way you helped a little child. ನೀವೊಂದು ಚಿಕ್ಕ ಮಗುವಿಗೆ ಸಹಾಯ ಮಾಡೋದಾದ್ರೆ Keep your eyes open, brothers and sisters, to do the small things. ದಯವಿಟ್ಟು ನಿಮ್ಮ ಕಣ್ಣುಗಳನ್ನ ತೆರೆದಿಟ್ಕೊಳ್ಳಿ ಸಹೋದರ ಸಹೋದರಿಗಳೇ, ಈ ಚಿಕ್ಕ ಕಾರ್ಯಗಳನ್ನ ಮಾಡೋದಕ್ಕೆ. To hold up somebody's hand. ಯಾರಾದ್ರೂ ಒಬ್ಬರ ಕೈಗಳನ್ನ ಹಿಡ್ಕೊಳ್ಳೋದಕ್ಕೆ. To give a cup of cold water to somebody. ಒಂದು ತಂಬಿಗೆ ತಣ್ಣೀರನ್ನಾದ್ರೂ ಯಾರಿಗಾದ್ರೂ ಕೊಡೋದಕ್ಕೆ. Especially little children. Those are the ones who people neglect. ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಇದನ್ನ ಮಾಡಿ, ಯಾಕಂದ್ರೆ ಜನರು ಮಕ್ಕಳನ್ನ ತಿರಸ್ಕಾರ ಮಾಡ್ತಾರೆ. So you don't have to look for the prophet. ಆದ್ದರಿಂದ ನೀವು ಪ್ರವಾದಿಗಳನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. Look for the little child. ಚಿಕ್ಕ ಮಕ್ಕಳನ್ನ ಹುಡ್ಕೊಂಡು ಹೋಗಿ. Children are plenty. Prophets are rare. ಮಕ್ಕಳು ಬಹಳ ಮಂದಿ ಇದ್ದಾರೆ, ಪ್ರವಾದಿಗಳು ವಿರಳವಾಗಿದ್ದಾರೆ. And so we have this exhortation in Galatians. ಈ ಎಚ್ಚರಿಕೆಯನ್ನ ದೇವರು ನಮಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ. Which sort of sums it up in Galatians 6. ಇದನ್ನ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಬಹುದು. You know, whenever we use the word, ನಾವು ಯಾವಾಗಾದ್ರೂ ಈ ಪದವನ್ನ ಉಪಯೋಗಿಸ್ತಾ ಇದ್ರೆ, you will reap what you sow. ನೀವು ಬಿತ್ತುವಂತದನ್ನೇ ಕೊಯ್ಯುತ್ತೀರಿ. It's usually a threat of judgment. ಇದು ಒಂದು ರೀತಿ ಹೇಳ್ಬೇಕಾದ್ರೆ ಇದು ತೀರ್ಪಿನಂತಿದೆ. You did that wretched thing, you're going to reap what you sow. ನೀನು ಮಾಡಿದಂತ ಕೆಟ್ಟ ಕೆಲಸಕ್ಕೆ ನೀನು ಕೆಟ್ಟದ್ದನ್ನೇ ಕೊಯ್ತೀಯ. You tell our children, you will reap what you sow. Be careful. ಮಕ್ಕಳಿಗೆ ಹೇಳ್ತೀವಿ, ನೀನೇನನ್ನ ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯಾ ಎಂಬುದಾಗಿ. And it says here in scripture, ದೇವರ ವಾಕ್ಯ ಈ ರೀತಿ ಹೇಳ್ತದೆ. in Galatians 6 verse 8, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, the one who sows to his flesh will reap corruption. ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. But the one who sows to the spirit ಆತ್ಮನನ್ನು ಕುರಿತು ಬಿತ್ತುವವನು will reap eternal life. ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. So we do reap what we sow. ನಾವು ಬಿತ್ತುವಂತದನ್ನೇ ಕೊಯ್ಯುತ್ತೇವೆ. It says there, God is not deceived. A man ದೇವರ ವಾಕ್ಯ ಹೇಳ್ತದೆ, ದೇವರು ತಿರಸ್ಕಾರ ಸಹಿಸುವವನಲ್ಲ. verse 7 will reap what he has sown. 7ನೇ ವಾಕ್ಯ ಹೇಳುತ್ತದೆ, ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯಬೇಕು. But out of the two
possibilities. ಈ ಎರಡು ಸಾಧ್ಯತೆಗಳಲ್ಲಿ One is reaping because I did something wrong and I reap judgment for it. ಒಂದು ನಾನು ಮಾಡಿದ ತಪ್ಪಿಗಾಗಿ ನ್ಯಾಯ ತೀರ್ಪು ಎಂಬಂತ ಪ್ರತಿಫಲವನ್ನ ಕೊಯ್ಯುವಂಥದ್ದು, And the other is I do something good. ಇನ್ನೊಂದು ನಾನು ಮಾಡಿದಂತ ಒಳ್ಳೆಯದಕ್ಕಾಗಿ. Verse 8, you sow to the Spirit and you reap eternal life. 8ನೇ ವಾಕ್ಯ, ಆತ್ಮನನ್ನು ಕುರಿತು ಬಿತ್ತುವುದರಿಂದ ನಿತ್ಯ ಜೀವವನ್ನು ಕೊಯ್ಯುವಂಥದ್ದು. Generally speaking, our mind thinks reaping what we sow. ಸಾಮಾನ್ಯವಾಗಿ ಹೇಳಬೇಕಾದ್ರೆ ನಾವು ಬಿತ್ತುವುದನ್ನೇ ಕೊಯ್ಯುವುದರ ಬಗ್ಗೆ ನಮ್ಮ ಮನಸ್ಸು ಏನ್ ಅನ್ಕೊಳ್ಳುತ್ತೆ ಅಂದ್ರೆ, Usually our mind thinks of judgment. ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ನ್ಯಾಯ ತೀರ್ಪು ಅಂತ ಯೋಚಿಸುತ್ತೆ. But here it speaks about reaping eternal life. ಆದರೆ ಇಲ್ಲಿ ನಿತ್ಯ ಜೀವವನ್ನು ಕೊಯ್ಯುವುದರ ಕುರಿತು ಮಾತನಾಡಲಾಗ್ತಾ ಇದೆ. And it says here, therefore, what shall we do? ಆದ್ದರಿಂದ ನಾವೇನ್ ಮಾಡಬೇಕು? Don't get occupied with the guy who's reaping what judgment for what he's done. ತಾನು ಮಾಡಿದ ತಪ್ಪಿಗೆ ನ್ಯಾಯ ತೀರ್ಪು ಎಂಬ ಪ್ರತಿಫಲವನ್ನು ಕೊಯ್ಯುವಂತ ವ್ಯಕ್ತಿಯ ರೀತಿ ಯೋಚಿಸಬೇಡ್ರಿ. Let us 9 not lose heart in doing good. 9ನೇ ವಾಕ್ಯದಲ್ಲಿ ಹೇಳಿರುವಂತೆ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. It's not concentrating on the judgment part. ನಾವು ನ್ಯಾಯ ತೀರ್ಪಿನ ಬಗ್ಗೆ ಆಸಕ್ತಿ ವಹಿಸುವುದು ಬೇಡ. Brother, sister, you can reap something for eternity ಸಹೋದರ ಸಹೋದರಿಗಳೇ, ನೀವು ನಿತ್ಯ ಜೀವಕ್ಕಾಗಿ ಪ್ರತಿಫಲವನ್ನ ಕೊಯ್ಯಬಹುದು just by doing good. ಒಳ್ಳೆಯದನ್ನು ಮಾಡುವುದರ ಮುಖಾಂತರ. Holding up somebody's hand who's praying. You're not a great prophet like Moses, but you just hold up his hand. ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡ್ತಾ ಇದಾರಲ್ಲ, ಅವರ ಕೈಗಳಿಗೆ ಆಧಾರವಾಗುವುದರ ಮೂಲಕ. ನೀವು ಮೋಶೆಯಂತೆ ಅದ್ಭುತ ಪ್ರವಾದಿ ಆಗದೆ ಇರಬಹುದು, ಆದ್ರೆ ಅವರ ಕೈಗಳನ್ನ ಹಿಡ್ಕೋಬಹುದು. Or giving a cup of cold water to a child. Let us do good. ಅಥವಾ ಯಾರಿಗಾದ್ರೂ ಒಂದು ತಂಬಿಗೆ ನೀರನ್ನು ಕೊಡುವುದರ ಮೂಲಕ ಒಳ್ಳೆಯದನ್ನ ಮಾಡೋಣ. Because in due time we will reap. ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು ಅಂತ ನೋಡ್ತೀವಿ. If we don't get tired ಮನಗುಂದದೆ ಇದ್ದಾಗ, of holding up that hand or passing out that cup of water. ಯಾರಾದ್ರೂ ಒಬ್ಬರ ಕೈಗಳನ್ನ ಹಿಡ್ಕೊಳ್ಳುವಾಗ ಅಥವಾ ಒಂದು ತಂಬಿಗೆ ನೀರನ್ನ ಕೊಡುವಾಗ. So then, verse 10. ಆದದರಿಂದ 10ನೇ ವಾಕ್ಯ. This is the verse I wanted to show to you. ಈ ವಾಕ್ಯವನ್ನೇ ನಾನು ನಿಮಗೆ ತೋರಿಸಲು ಬಯಸುತ್ತೇನೆ. Verse 9 and 10. Let us never lose heart in doing good. 9 ಮತ್ತು 10ನೇ ವಾಕ್ಯ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. Because we will definitely reap in due time. ಯಾಕಂದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. If we don't get tired of it. ನೀವು ಮನಗುಂದದೆ ಇದ್ದರೆ. Tired of doing good. ಮನಗುಂದದೆ ಇದ್ದರೆ. It's very easy to get tired of doing good. ಒಳ್ಳೆಯದನ್ನ ಮಾಡುವಾಗ ಬೇಸರಗೊಳ್ಳೋದು ಬಹಳ ಸುಲಭ. Nobody's noticing you, nobody's talking about you, nobody talking about Hur. ಯಾರು ನಮ್ಮನ್ನ ನೋಡ್ತಾ ಇಲ್ಲ, ಯಾರು ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ಹೂರನ ಬಗ್ಗೆ ಕೂಡ ಯಾರು ಮಾತಾಡಿರ್ಲಿಲ್ಲ. It's just the name comes once or twice in the Old Testament. That's about it. ಅವನ ಹೆಸರು ಹಳೆ ಒಡಂಬಡಿಕೆಯಲ್ಲಿ ಬಹುಶಃ 1 ಅಥವಾ 2 ಸಾರಿ ಬಂದಿರಬಹುದು ಅಷ್ಟೇ. They talk about Moses all over the Exodus. ಅವರು ಮೋಶೆ ಅಂತ ವಿಮೋಚನ ಕಾಂಡ ಪುಸ್ತಕದಲ್ಲೆಲ್ಲ ಅವರ ಬಗ್ಗೆನೇ ಮಾತಾಡಿದ್ದಾರೆ. But Hur, once or twice. Does it matter that your ಆದರೆ ಹೂರನ ಬಗ್ಗೆ ಬಹುಶಃ 1 ಅಥವಾ 2 ಸಾರಿ ಅಷ್ಟೇ. name is mentioned only once or twice? Let us not lose heart in doing good. ನಮ್ಮ ಹೆಸರು 1 ಅಥವಾ 2 ಬಾರಿ ಪ್ರಸ್ತಾಪಗೊಂಡ್ರೂ ಪರವಾಗಿಲ್ಲ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. Because we will reap one day if we don't get weary. ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. So then, this is the verse I want you to see. ಆದ್ದರಿಂದ ಈ ವಾಕ್ಯವನ್ನ ನಾವು ನೋಡೋಣ. While we have opportunity. ಆದದರಿಂದ ಸಮಯವಿರಲಾಗಿ. We're not going to live forever. ನಾವು ಈ ಲೋಕದಲ್ಲಿ ಶಾಶ್ವತವಾಗಿ ಇರೋದಿಲ್ಲ. Life will soon be over for all of us, one day or the other. ಒಂದಲ್ಲ ಒಂದು ದಿನ ನಾವು ಈ ಲೋಕವನ್ನ ಬಿಟ್ಟು ಹೋಗಲೇಬೇಕು. We don't know how long our life is, but while ನಮಗೆ ಗೊತ್ತಿಲ್ಲ ನಾವು ಎಷ್ಟು ದಿನ ಬದುಕ್ತೀವಿ ಅಂತ, ಆದರೆ ಇರುವಷ್ಟು ಕಾಲ you have life and while you have opportunity, ನಮಗೆ ಅವಕಾಶ ಇರುವಾಗ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕು. let us do good to all people. ಆದದರಿಂದ ನಾವು ಎಲ್ಲರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ಬಯಸೋಣ, especially to the household of faith. ವಿಶೇಷವಾಗಿ ಕ್ರಿಸ್ತ ನಂಬಿಕೆಯುಳ್ಳವರಿಗೆ. I wish we could keep that as a ನಾನು ಅನ್ಕೊಳ್ತೀನಿ ನಾವಿದನ್ನ motto for our life. ನಮ್ಮ ಜೀವಿತದ ಧ್ಯೇಯವಾಗಿಟ್ಟುಕೊಳ್ಳೋಣ. We're not going to have opportunity all the time. ನಮಗೆ ಎಲ್ಲಾ ಸಮಯವೂ ಅವಕಾಶಗಳು ಸಿಗೋದಿಲ್ಲ. But whenever you get an opportunity to do good to someone, ನಮಗೆ ಅವಕಾಶ ಸಿಕ್ಕುವಾಗ ನಾವು ಇತರರಿಗೆ ಒಳ್ಳೆಯದನ್ನ ಮಾಡಬೇಕು. it doesn't matter if he's a household of faith or not. ಅವರು ಕ್ರಿಸ್ತ ನಂಬಿಕೆ ಇಲ್ಲದವರಾಗಿದ್ರೂ ಪರವಾಗಿಲ್ಲ. To all people means somebody who's not a household of faith, some stranger. ಎಲ್ಲಾ ಜನರಿಗೆ ಅಂದ್ರೆ ಅವರು ಅನ್ಯರು ಕೂಡ ಆಗಿರಬಹುದು. Let us do good. A Christian must be known as one who seeks to do good. ಆದ್ದರಿಂದ ಒಳ್ಳೆಯದನ್ನ ಮಾಡೋಣ. ಕ್ರೈಸ್ತರು ಎಂದ್ರೆ ಅವರು ಒಳ್ಳೆಯದನ್ನ ಮಾಡುವವರು ಎಂಬುದಾಗಿ ಅರ್ಥ. To help somebody
in some way, ಯಾರೋ ಒಬ್ಬರಿಗೆ ಯಾವುದಾದ್ರೂ ಒಂದು ವಿಧದಲ್ಲಿ ಉಪಕಾರ ಮಾಡುವಂಥದ್ದು, not with any aim of even converting him. ಅವರನ್ನ ಪರಿವರ್ತನೆ ಮಾಡಬೇಕೆಂಬ ಉದ್ದೇಶದಿಂದ ಅಲ್ಲ. Just let's do good to all people, ನಾವೆಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ, especially to those of the household of faith, and especially the person, child of God. ವಿಶೇಷವಾಗಿ ಕ್ರಿಸ್ತ ನಂಬಿಕೆಯುಳ್ಳವರಿಗೆ, ಅಂದ್ರೆ ದೇವರ ಮಕ್ಕಳಿಗೆ ನಾವು ಮಾಡೋಣ. There's a lot we can learn, dear brothers and sisters. ನಾವು ಅನೇಕ ವಿಷಯಗಳನ್ನ ಕಲ್ತ್ಕೊಳ್ಬಹುದು ಪ್ರಿಯ ಸಹೋದರ ಸಹೋದರಿಗಳೇ. Remember, ನೆನಪಿಡಿ, let us not lose heart, verse 9, in doing good. 9ನೇ ವಾಕ್ಯ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. And while you have opportunity, ನಿಮಗೆ ಸಮಯವಿರಲಾಗಿ let us do good to all people. Do good, ನಾವು ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಮಾತ್ರ ಮಾಡೋಣ. because life is short. ಯಾಕೆಂದರೆ ಜೀವಿತವು ಅಲ್ಪಾವಧಿಯದ್ದಾಗಿದೆ. We don't know when your life will be over. ನಮ್ಮ ಜೀವಿತ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ನಮಗೆ ತಿಳಿದಿಲ್ಲ. Amen. ಆಮೇನ್.